ಸ್ವಾಮಿ ವಿವೇಕಾನಂದರನ್ನು ಕುರಿತಂತೆ ಭಾಷಣ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ವಾಮಿ ವಿವೇಕಾನಂದರು ಭಾರತ ಕಂಡ ಅದ್ಭುತ ವ್ಯಕ್ತಿತ್ವ. ಇಡೀ ವಿಶ್ವಕ್ಕೆ ಭಾರತದ ಧರ್ಮವನ್ನು ಪರಿಚಯಿಸಿದಂತಹ ವ್ಯಕ್ತಿ. ಬನ್ನಿ ಅವರ ಕುರಿತಂತೆ ಭಾಷಣ ಮಾಡುವುದು ಹೇಗೆ ಅಂತ ನೋಡೋಣ. ಪ್ರತಿ ವರ್ಷ ಜನವರಿ 12ರಂದು ವಿವೇಕಾನಂದರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಮೊದಲಿಗೆ ನಾನು ಮೊದಲೇ ಹೇಳಿದ ಹಾಗೆ ಭಾಷಣ ಮಾಡಬೇಕಾದ್ರೆ ಉಚ್ಚಾರಣಬದ್ಧವಾಗಿ ಆತ್ಮವಿಶ್ವಾಸದಿಂದ ಧ್ವನಿಯ ಏರಿಳಿತಗಳೊಂದಿಗೆ ಮಾತನಾಡಬೇಕು. ಪ್ರಾರಂಭ ಮಾಡೋಣ ಭಾಷಣ ಮಾಡುವುದು ಹೇಗೆ ಅಂತ. ಎಲ್ಲರಿಗೂ ನಮಸ್ಕಾರ. ಇಂದು ಸ್ವಾಮಿ ವಿವೇಕಾನಂದರ ಜನ್ಮದಿನ. ಮೊದಲಿಗೆ ಎಲ್ಲರಿಗೂ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯ ಶುಭಾಶಯಗಳು. ನೋಡಿ, ಇಲ್ಲಿ ಮೊದಲಿಗೆ ನಾವು ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿದ್ವಿ. ಅದಾದಮೇಲೆ ಇಂದು ಸ್ವಾಮಿ ವಿವೇಕಾನಂದರ ಜನ್ಮದಿನ ಅಂತ ಹೇಳಿದ್ವಿ. ಆನಂತರ ಮೊದಲಿಗೆ ಎಲ್ಲರಿಗೂ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳಿದ್ವಿ. ಅದಾದ ನಂತರ ಸ್ವಾಮಿ ವಿವೇಕಾನಂದರು ಪ್ರಸಿದ್ಧ ಬರಹಗಾರ, ವಿದ್ವಾಂಸ, ಚಿಂತಕ, ಸಂತ, ಹಾಗೆಯೇ ತತ್ವಜ್ಞಾನಿ. ಇವರು ಜನಿಸಿದ್ದು 12ನೇ ಜನವರಿ 1863ರಂದು ಕಲ್ಕತ್ತಾ ನಗರದಲ್ಲಿ ಇವರು ಜನಿಸಿದರು. ನೋಡಿ, ಸ್ವಾಮಿ ವಿವೇಕಾನಂದರು ಯಾರು ಅನ್ನೋ ಪ್ರಶ್ನೆಗೆ ನಾವು ಹೇಳುವಂತಹದ್ದು ವಿವೇಕಾನಂದರು ಪ್ರಸಿದ್ಧ ಬರಹಗಾರರು, ವಿದ್ವಾಂಸರು, ಚಿಂತಕರು, ಹಾಗೆ ಸಂತ ಮತ್ತು ತತ್ವಜ್ಞಾನಿ ಎಂಬುದಾಗಿ. ಇವರು ಜನಿಸಿದ್ದು ಯಾವಾಗ ಅಂದರೆ 12ನೇ ಜನವರಿ 1863ರಂದು. ಯಾವುದೇ ಒಂದು ಭಾಷಣವನ್ನು ಮಾಡಬೇಕಾದ್ರೆ ಮೊದಲಿಗೆ ನಾವು ಮಾಡಬೇಕಾಗಿರೋದು ಏನು ಅಂದರೆ ಎಲ್ಲರಿಗೂ ನಮಸ್ಕಾರವನ್ನು ಹೇಳೋದು, ಹಾಗೆಯೇ ಅವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುವಂತಹದ್ದು, ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುವಂತಹದ್ದು ಕೂಡ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟು ಇವರು ಯಾವಾಗ ಜನಿಸಿದರು, ಎಲ್ಲಿ ಜನಿಸಿದರು ಅನ್ನೋ ವಿಷಯವನ್ನು ತಿಳಿಸಿದ್ದಾದಮೇಲೆ ಅವರ ಬಗ್ಗೆ ಒಂದು ಸ್ವಲ್ಪ ಪರಿಚಯವನ್ನು ಕೂಡ ಕೊಡಬೇಕಾಗುತ್ತೆ. ಇವರ ಮೂಲ ಹೆಸರು ನರೇಂದ್ರ. ನೋಡಿ, ಇವರಿಗೆ ಫಸ್ಟು ಇದ್ದಂತಹ ತಂದೆ ತಾಯಿ ಇಟ್ಟಂತಹ ಹೆಸರು ನರೇಂದ್ರ ಎನ್ನುವಂತಹದ್ದು. ಇವರ ತಂದೆ ನರೇಂದ್ರ ದತ್ತ. ಇವರ ತಂದೆ ತಾಯಿ ಇಟ್ಟಂತಹ ಹೆಸರು ನರೇಂದ್ರ ದತ್ತ, ತಂದೆ ಹೆಸರು ವಿಶ್ವನಾಥ ದತ್ತ. ನರೇಂದ್ರ ದತ್ತ ಇವರೊಬ್ಬ ದಾರ್ಶನಿಕ ಮಾತ್ರವಲ್ಲ, ವಿಶ್ವದೆಲ್ಲೆಡೆ ಪ್ರೇರಣೆ ನೀಡಿದಂತಹ ವ್ಯಕ್ತಿ. ಭಾರತೀಯ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಿದವರು ಇವರ ಜೀವನವೇ ಒಂದು ಪಾಠ. ನೋಡಿ, ಇಲ್ಲಿ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಇವರೊಬ್ಬ ದಾರ್ಶನಿಕ ಮಾತ್ರ ಅಲ್ಲ, ವಿಶ್ವದ ಎಲ್ಲ ಕಡೆ ಕೂಡ ಪ್ರೇರಣೆಯನ್ನು ನೀಡಿದಂತಹ ವ್ಯಕ್ತಿ ಅಂತ. ಹಾಗೆಯೇ ಭಾರತೀಯ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಿದವರು ವಿವೇಕಾನಂದರು. ಇವರ ಜೀವನವೇ ಒಂದು ಪಾಠ. ಇವರು ತಮ್ಮ ಆಧ್ಯಾತ್ಮಿಕ ಮತ್ತು ಮಾನವೀಯತೆ ಮೂಲಕ ಎಲ್ಲರ ಬದುಕನ್ನು ಬೆಳಗಿದರು. ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ 1893ರಲ್ಲಿ ಭಾಗವಹಿಸ್ತಾರೆ. ಯಾರು? ಸ್ವಾಮಿ ವಿವೇಕಾನಂದರು. ಸಮ್ಮೇಳನವನ್ನು ಉದ್ದೇಶಿಸಿ ಅಮೆರಿಕದ ನನ್ನ ಸಹೋದರ ಸಹೋದರಿಯರೇ ಎಂಬ ಮಾತಿನಿಂದ ವಿಶ್ವದ ಹೃದಯವನ್ನು ಗೆದ್ದರು. ಯುವಕರಿಗೆ ಎದ್ದೇಳಿ ಜಾಗೃತವಾಗಿರಿ, ಗುರಿ ಮುಟ್ಟುವವರೆಗೆ ನಿಲ್ಲಬೇಡಿರಿ ಎಂದರು. ಯುವಕರು ದೇಶದ ಭವಿಷ್ಯ. ನಿಮ್ಮ ಶಕ್ತಿ, ಇಚ್ಛಾಶಕ್ತಿ ಮತ್ತು ಶ್ರದ್ಧೆಯ ಮೂಲಕ ನೀವು ದೇಶವನ್ನು ಬದಲಾಯಿಸಬಹುದು ಎಂದರು ವಿವೇಕಾನಂದರು. ಇಂದು ನಮ್ಮ ಕರ್ತವ್ಯ, ನಾವು ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಸ್ವೀಕರಿಸಿ ನಮ್ಮ ಜೀವನವನ್ನು ಪರಿವರ್ತನೆ ಮಾಡುವ ಧೈರ್ಯ ಹೊಂದಬೇಕು. ಧರ್ಮ, ಶಿಕ್ಷಣ ಹಾಗೂ ಮೌಲ್ಯಗಳ ಮೂಲಕ ದೇಶವನ್ನು ಮಹಾನ್ ತಾಣವಾಗಿಸಬೇಕು. ಅವರ ಸಂದೇಶಗಳು ನಮಗೆ ಮಾತ್ರವಲ್ಲ, ಇಡೀ ಸಮಾಜಕ್ಕೆ ಬೆಳಕಾಗಬಹುದು. ಇಂದು ವಿವೇಕಾನಂದರ ಆದರ್ಶಗಳು ನಮಗೆ ದಾರಿ ದೀಪವಾಗಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು. ನೋಡಿ, ಕಡೆಯದಾಗಿ ಇಂದು ವಿವೇಕಾನಂದರ ಆದರ್ಶಗಳು ನಮಗೆ ದಾರಿ ದೀಪವಾಗಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು ಎಂದು ಭಾಷಣವನ್ನು ಮುಗಿಸಿ